ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಒಂದು ಪ್ರಮುಖ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಇತ್ತೀಚೆಗೆ ಇಸ್ರೇಲ್ ಮತ್ತು ಅಮೆರಿಕ ಸೇರ್ಕೊಂಡು ಇರಾನ್ ಮೇಲೆ ಯುದ್ಧ ಸಾರಿದೆಯಲ್ಲ, ಇದರ ಬಿಸಿ ಈಗ ಭಾರತದ ಒಳಗೂ ಕೂಡ ತಟ್ಟಿದೆ. ಅಂದ್ರೆ ಇಲ್ಲಿ ಬಾಂಬ್ ಸ್ಫೋಟ ಆಗ್ತಾ ಇಲ್ಲ, ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ದೊಡ್ಡ ಮಟ್ಟದ ಯುದ್ಧ ನಡೀತಾ ಇದೆ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಇಸ್ರೇಲ್ ಇರಾನ್ ಯುದ್ಧದ ವಿಚಾರದಲ್ಲಿ ತಗೊಂಡಿರುವಂತ ನಿರ್ಧಾರ ಸರಿನಾ ಅಥವಾ ತಪ್ಪಾ ಅಂತ. ಒಂದು ಗುಂಪು ಹೇಳ್ತಾ ಇದೆ, ಮೋದಿಯವರು ಭಾರತದ ಹಿತಾಸಕ್ತಿಯನ್ನ ಮರೆತು ಬಿಟ್ಟಿದ್ದಾರೆ ಅಂತ, ಇರಾನ್ ಜೊತೆಗಿನ ಹಳೆ ಸ್ನೇಹವನ್ನ ಕಳ್ಕೊಳ್ತಿದ್ದಾರೆ ಅಂತ. ಇನ್ನೂ ಕೆಲವರು ಮೋದಿಯವರನ್ನ ಹೇಡಿ ಅಂತಾನೂ ಕೂಡ ಕರೆತಿದ್ದಾರೆ. ಆದರೆ ಇನ್ನೊಂದು ಗುಂಪು ಮೋದಿಯವರ ನಿರ್ಧಾರವನ್ನ ಒಳಗೊಳಗೆ ಖುಷಿಪಟ್ಟು ಸಪೋರ್ಟ್ ಮಾಡ್ತಾ ಇದೆ. ಅಷ್ಟಕ್ಕೂ ಭಾರತ ಸರ್ಕಾರ ಮಾಡಿದ್ದೇನು? ಯಾಕೆ ನಮ್ಮ ದೇಶದ ವಿಪಕ್ಷಗಳು ಮೋದಿಯವರ ಮೇಲೆ ಇಷ್ಟೊಂದು ಕೆಂಡ ಕಾರ್ತಾ ಇವೆ? ಇದರ ಹಿಂದಿರುವಂಥ ಅಸಲಿ ರಾಜತಾಂತ್ರಿಕ ಆಟ ಏನು ಅನ್ನೋದನ್ನ ಇವತ್ತು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇರಾನ್ ಮೇಲೆ ಅಟ್ಯಾಕ್ ಆದಾಗ ಅಮೆರಿಕ ಮತ್ತು ಇಸ್ರೇಲ್ ಟಾರ್ಗೆಟ್ ಮಾಡಿದ್ದು ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿಯನ್ನ. ಕಳೆದ 37 ವರ್ಷಗಳಿಂದ ಇರಾನ್ನ ಇಡೀ ಆಡಳಿತವನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರುವಂಥ ವ್ಯಕ್ತಿ ಇವರು. ಇವರ ಹತ್ಯೆ ಆದಾಗ ಪ್ರಪಂಚದ ಎಷ್ಟೋ ದೇಶಗಳು ಶೋಕವನ್ನು ವ್ಯಕ್ತಪಡಿಸಿದ್ವು, ಇಸ್ರೇಲ್ ಮಾಡಿದ್ದು ತಪ್ಪು ಅಂತ ಖಂಡಿಸಿದ್ವು. ಆದರೆ ಭಾರತ ಮಾತ್ರ ಗಪ್ಚುಪ್, ಒಂದು ಹನಿ ಕಣ್ಣೀರು ಕೂಡ ಹಾಕಿಲ್ಲ, ಒಂದು ಕಂಡೋಲೆನ್ಸ್ ಮೆಸೇಜ್ ಕೂಡ ಕಳಿಸಿಲ್ಲ. ನೋಡಿ, ಜನರಿಗೆ ಆಶ್ಚರ್ಯ ಆಗಿದ್ದು ಇಲ್ಲೇ. ಯಾಕಂದ್ರೆ ಇರಾನ್ ನಮಗೆ ಯಾವತ್ತೂ ಕೂಡ ಫ್ರೆಂಡ್ಲಿ ಕಂಟ್ರಿ. ನಾವು ಇಷ್ಟು ವರ್ಷ ಇಸ್ರೇಲ್ ಮತ್ತು ಇರಾನ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಬಂದವರು. ಆದರೆ ಈ ಸಲ ಮೋದಿ ಸರ್ಕಾರ ಆ ಬ್ಯಾಲೆನ್ಸಿಂಗ್ ಪಾಲಿಸಿಯನ್ನೇ ಬಿಟ್ಕೊಟ್ಟ ಹಾಗೆ ಕಾಣ್ತಾ ಇದೆ. ಇದರಿಂದ ಕಾಂಗ್ರೆಸ್ ಮತ್ತು ಇತರ ವಿಪಕ್ಷಗಳು ಫುಲ್ ಗರಂ ಆಗಿವೆ. ಮೋದಿಯವರೇ, ನೀವು ಭಾರತವನ್ನ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಇರಾನ್ ಜೊತೆಗಿನ ಸಂಬಂಧ ಕೆಡಿಸ್ಕೊಂಡ್ರೆ ನಮಗೆ ಕಷ್ಟ ಆಗಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಒಂದು ಮಾತು ನೆನಪಿಟ್ಕೊಳ್ಳಿ, ಕಾಂಗ್ರೆಸ್ ಮಾಡ್ತಾ ಇರೋದು ಪ್ಯೂರ್ ಪಾಲಿಟಿಕ್ಸ್. ಅವರಿಗೆ ಆಯತುಲ್ಲಾ ಖಮೇನಿಯನ್ನ ಫಾಲೋ ಮಾಡೋ ಜನರು ವೋಟ್ ಬೇಕು ಅಷ್ಟೇ. ಆದರೆ ಮೋದಿಯವರ ಯೋಚನೆ ದೇಶದ ಭವಿಷ್ಯದ ಬಗ್ಗೆ ಇದೆ. ಈಗ ನೀವು ಕೇಳಬಹುದು, ಯಾಕೆ ಮೋದಿ ಇರಾನ್ ಪರ ಮಾತನಾಡಿಲ್ಲ ಅಂತ. ಅದಕ್ಕೆ ಕೆಲವು ಸ್ಟ್ರಾಂಗ್ ಕಾರಣಗಳಿವೆ. ಮೊದಲನೆಯದು ಟೆಕ್ನಿಕಲ್ ಪಾಯಿಂಟ್. ನೋಡಿ, ಈ ಅಲಿ ಖಮೇನಿ ಅನ್ನೋರು ಇರಾನ್ನ ಅಧ್ಯಕ್ಷರಾಗಿ ಇರಲಿಲ್ಲ ಅಥವಾ ಪ್ರಧಾನಿ ಕೂಡ ಆಗಿರಲಿಲ್ಲ. ಅವರು ಕೇವಲ ಒಬ್ಬ ಧಾರ್ಮಿಕ ನಾಯಕನಾಗಿದ್ದಾನೆ ಅಷ್ಟೇ. ಅವರು ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನ ಹೊಂದಿರಲಿಲ್ಲ. ಹಾಗಾಗಿ ಸಾಂಪ್ರದಾಯಿಕವಾಗಿ ಭಾರತ ಶೋಕವನ್ನು ವ್ಯಕ್ತಪಡಿಸುವ ಅವಶ್ಯಕತೆ ಇರಲಿಲ್ಲ. ಎರಡನೇ ಮತ್ತು ಮುಖ್ಯವಾದ ಪಾಯಿಂಟ್ ಅಂದರೆ, ಇರಾನ್ ಅಣುಶಕ್ತಿ ಅಥವಾ ನ್ಯೂಕ್ಲಿಯರ್ ಪವರ್ ಆಗುವುದನ್ನು ಭಾರತ ಯಾವತ್ತೂ ಕೂಡ ಇಷ್ಟಪಡಲ್ಲ. ನೋಡಿ, ಇವತ್ತು ಇರಾನ್ ನಮಗೆ ಮಿತ್ರನಾಗಿರ್ಬೋದು, ಆದರೆ ನಾಳೆ ಪರಿಸ್ಥಿತಿ ಬದಲಾದರೆ ನಮಗೆ ಈಗಾಗಲೇ ಪಕ್ಕದ ದೇಶ ಪಾಕಿಸ್ತಾನ ಉಗ್ರರನ್ನು ಪೋಷಿಸಿ ಎಷ್ಟು ಕಾಟವನ್ನು ಕೊಡ್ತಿದೆ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅಂತಹದರಲ್ಲಿ ಇರಾನ್ನಂತಹ ದೇಶ ನ್ಯೂಕ್ಲಿಯರ್ ಪವರ್ ಆದರೆ ಭಾರತದ ಭದ್ರತೆಗೆ ದೊಡ್ಡ ಅಪಾಯ ಕಾದಿದೆ ಅಂತ ನಮ್ಮ ಸರ್ಕಾರಕ್ಕೆ ಗೊತ್ತಿದೆ. ಅದಕ್ಕೆ ಮೋದಿಯವರು ದೂರದೃಷ್ಟಿಯಿಂದ ಯೋಚನೆ ಮಾಡ್ತಿದ್ದಾರೆ. ನಮ್ಮಲ್ಲಿ ತುಂಬ ಜನ ಹೇಳ್ತಾರೆ, ಚಬಹಾರ್ ಪೋರ್ಟ್ ಇರೋದು ಇರಾನ್ನಲ್ಲೇ ಅಲ್ವಾ, ಅದನ್ನು ಕಳ್ಕೊಂಡ್ರೆ ನಮಗೆ ಲಾಸ್ ಆಗಲ್ವಾ ಅಂತ. ಹೌದು, ನಮಗೆ ಸೆಂಟ್ರಲ್ ಏಷ್ಯಾಕ್ಕೆ ಹೋಗೋಕೆ ಚಬಹಾರ್ ಪೋರ್ಟ್ ಬಹಳ ಮುಖ್ಯವಾಗಿತ್ತು. ಆದರೆ ಈ ಬಾರಿ ಬಜೆಟ್ನಲ್ಲಿ ಮೋದಿ ಸರ್ಕಾರ ಚಬಹಾರ್ ಪೋರ್ಟ್ಗೆ ಒಂದು ಪೈಸೆ ಕೂಡ ಇಟ್ಟಿಲ್ಲ. ಯಾಕೆ ಗೊತ್ತಾ? ಅಮೆರಿಕ ಇರಾನ್ ಮೇಲೆ ಸಾಲು ಸಾಲು ನಿರ್ಬಂಧಗಳನ್ನು ಹೇರ್ತಾ ಇದೆ. ಇಂತಹ ರಿಸ್ಕಿ ಜಾಗದಲ್ಲಿ ನಮ್ಮ ಹಣ ಹಾಕಿ ಲಾಸ್ ಮಾಡಿಕೊಳ್ಳೋಕೆ ಸರ್ಕಾರಕ್ಕೆ ಇಷ್ಟ ಇಲ್ಲ. ಅಂದರೆ ನಮಗೆ ಇರಾನ್ ಇವತ್ತು ಮೊದಲಿನಷ್ಟು ಅನಿವಾರ್ಯವಾಗಿ ಉಳಿದಿಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇರಾನ್ ಕಾಶ್ಮೀರ ವಿಷಯದಲ್ಲಿ ಯಾವತ್ತೂ ಕೂಡ ನಮಗೆ ಪೂರ್ತಿ ಸಪೋರ್ಟ್ ಮಾಡಿಲ್ಲ. ಅವರು ಪಾಕಿಸ್ತಾನದ ಜೊತೆಗೂ ಸಾಫ್ಟ್ ಆಗಿ ಇರ್ತಾರೆ. ಇನ್ನು ಹಮಾಸ್ ಮತ್ತು ಹಿಜ್ಬುಲ್ಲದಂತಹ ಉಗ್ರ ಸಂಘಟನೆಗಳನ್ನು ಇರಾನ್ ಬೆಳೆಸುತ್ತೆ ಅನ್ನೋದು ಜಗತ್ತಿಗೆ ಗೊತ್ತು. ಭಾರತ ಯಾವತ್ತೂ ಕೂಡ ಉಗ್ರವಾದವನ್ನು ಸಹಿಸಲ್ಲ. ಹಾಗಾಗಿ ಇರಾನ್ ಜೊತೆ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳೋದು ನಮ್ಮ ದೇಶಕ್ಕೆ ಒಳ್ಳೆಯದು ಅನ್ನೋದು ಸರ್ಕಾರದ ಪ್ಲಾನ್ ಆಗಿದೆ. ವೀಕ್ಷಕರೇ, ಇಲ್ಲಿ ಇಸ್ರೇಲ್ ವಿಷಯವನ್ನ ಗಮನಿಸಿ. ಇಸ್ರೇಲ್ ಒಂದು ಸಣ್ಣ ದೇಶವಾದರೂ ಕೂಡ ಉಗ್ರರನ್ನ ಹೇಗೆ ಮಟ್ಟ ಹಾಕಬೇಕು ಅಂತ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದೆ. ಅವ್ರಿಗೆ ಯಾರ ಮೇಲೂ ಕೂಡ ಮೊದಲು ಅಟ್ಯಾಕ್ ಮಾಡಲ್ಲ, ಆದರೆ ಅವ್ರ ಮೇಲೆ ಯಾರಾದರೂ ಕೈ ಹಾಕಿದರೆ ಅವರನ್ನ ಬಿಡೋ ಮಾತೇ ಇಲ್ಲ. ಅಕ್ಟೋಬರ್ 7ರಂದು ಹಮಾಸ್ ಮಾಡಿದ ಅಟ್ಯಾಕ್ ಇವತ್ತಿನ ಈಗೆಲ್ಲ ಯುದ್ಧಕ್ಕೆ ಕಾರಣ ಆಗಿದೆ. ಇಸ್ರೇಲ್ ತನ್ನ ದೇಶವನ್ನ ರಕ್ಷಣೆ ಮಾಡಿಕೊಳ್ತಾ ಇದೆ. ಇದನ್ನು ನಾವು
ಬೆಂಬಲಿಸಲೇಬೇಕು. ಇನ್ನೊಂದು ಸುಳ್ಳು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಹರಿದಾಡ್ತಾ ಇದೆ. ಮೋದಿಯವರು ಇಸ್ರೇಲ್ ಸಂಸತ್ನಲ್ಲಿ ಭಾಷಣ ಮಾಡುವಾಗ ಅಲ್ಲಿನ ವಿಪಕ್ಷಗಳು ಎದ್ದು ಹೋದ್ವು ಅಂತ. ಆದರೆ ಅಸಲಿ ವಿಷಯ ಏನಪ್ಪ ಅಂತ ಹೇಳಿದರೆ, ಅವರು ಮೋದಿಯವರ ವಿರುದ್ಧ ಅಲ್ಲ, ಬದಲಾಗಿ ಅಲ್ಲಿನ ಜಡ್ಜ್ಗಳನ್ನು ಸಭೆಗೆ ಕರೆಯದಿದ್ದಕ್ಕೆ ನೇತನ್ಯಾಹು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರು. ಆಮೇಲೆ ಅದೇ ವಿಪಕ್ಷ ನಾಯಕರು ಮೋದಿಯವರನ್ನ ಕೊಂಡಾಡಿದ್ದಾರೆ. ಆದರೆ ನಮ್ಮ ದೇಶದ ಕೆಲವು ವಿರೋಧ ಪಕ್ಷದವರು ಆ ವಿಡಿಯೋವನ್ನ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಮೋದಿಗೆ ಬೆಲೆ ಇಲ್ಲ ಅಂತ ಅಪಪ್ರಚಾರವನ್ನು ಮಾಡಿದ್ರು. ಅಷ್ಟೇ ಯಾಕೆ, ಮದರ್ಲ್ಯಾಂಡ್ ಮತ್ತು ಫಾದರ್ಲ್ಯಾಂಡ್ ವಿಚಾರದಲ್ಲೂ ಕೂಡ ಅಷ್ಟೇ. ಭಾರತದಿಂದ ಇಸ್ರೇಲ್ಗೆ ಹೋದ ಯಹೂದಿಗಳಿಗೆ ಭಾರತ ತಾಯ್ನಾಡು ಇದ್ದ ಹಾಗೆ ಅಂತ ಮೋದಿ ಹೇಳಿದ್ದನ್ನೇ ನಮ್ಮವರು ವಿವಾದವನ್ನ ಮಾಡ್ತಾರೆ. ಸೊ ಕೊನೆಯದಾಗಿ ಹೇಳೋದಾದ್ರೆ, ಭಾರತದ ವಿದೇಶಾಂಗ ನೀತಿ ಈಗ ಬಹಳ ಬದಲಾಗ್ತಾ ಇದೆ. ನಾವು ಇನ್ನು ಮುಂದೆ ಇರಾನ್ನ ಇಬ್ಬಂದಿ ನೀತಿಯನ್ನ ನಂಬಿಕೊಂಡು ಕೂರೋಕ್ಕೆ ತಯಾರಿಲ್ಲ. ಇಸ್ರೇಲ್ನಂತಹ ನಂಬಿಕಸ್ಥ ಗೆಳೆಯರ ಜೊತೆ ನಿಲ್ಲೋದು ನಮ್ಮ ಹಿತಾಸಕ್ತಿಗೆ ಮುಖ್ಯ ಅಂತ ಮೋದಿ ಸರ್ಕಾರ ನಿರ್ಧಾರ ಮಾಡಿದೆ. ಇರಾನ್ನಲ್ಲಿ ಒಂದು ವೇಳೆ ಹೊಸ ಮತ್ತು ಶಾಂತಿಪ್ರಿಯ ಸರ್ಕಾರ ಬಂದರೆ ಆಗ ಖಂಡಿತ ಭಾರತ ಮತ್ತೆ ಕೈ ಜೋಡಿಸುತ್ತೆ. ಅಲ್ಲಿವರೆಗೂ ದೇಶದ ಹಿತವೇ ನಮಗೆ ಮುಖ್ಯ. ನಿಮ್ಗೇನಿಸುತ್ತೆ? ಹಾಗೆ ಮೋದಿಯವರು ಇರಾನ್ ವಿಷಯದಲ್ಲಿ ತೆಗೆದುಕೊಂಡಿರುವಂಥ ಈ ಕಠಿಣ ನಿರ್ಧಾರ ಸರಿ ಇದೆಯಾ? ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಧನ್ಯವಾದ.